ಅದೇ ಒಂದು ಸ್ಟೇಜ್ ನಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಕೂಡ ಮಾತನಾಡಿದ್ದಾರೆ ನೋಡ್ರಿ. ಹಿಂದೆಯೂ ಕೂಡ ಬಿಜೆಪಿ ಜೆಡಿಎಸ್ ಮಧ್ಯ ಹೊಂದಾಣಿಕೆ ಆಗಿತ್ತು, ಇದೇನು ಹೊಸ ಬೆಳವಣಿಗೆ ಅಲ್ಲ. ಸೈದ್ಧಾಂತಿಕ ಕಾರಣಗಳು, ದೇವೇಗೌಡರ ಸಮ್ಮತಿ ಹಿಂದೆ ಹೊಂದಾಣಿಕೆ ಆದಂತಹ ಸಂದರ್ಭದಲ್ಲಿ ಇರಲಿಲ್ಲ, ಮೈತ್ರಿ ಅದಾಗಿರ್ಲಿಲ್ಲ. ಬಟ್ ಇವತ್ತು ದೇವೇಗೌಡರು ಈ ಸಮ್ಮಿಲನಕ್ಕೆ ಓಕೆ ಅಂದಿದ್ದಾರೆ, ಆಶೀರ್ವಾದ ಮಾಡಿದ್ದಾರೆ. ನಮ್ಮ ಮೈತ್ರಿ ನೋಡಿ ಸಚಿವರನ್ನ ಸ್ಪರ್ಧೆ ಮಾಡೋಕೆ ಆಪೋಸಿಟ್ ಅವರು ಅಥವಾ ಸಿಎಂ ಸಿದ್ದರಾಮಯ್ಯ ಎದೆಗಾರಿಕೆನೇ ತೋರಿಸಿಲ್ಲ. ದುಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಜನ ಸಿಟ್ಟಾಗಿದ್ದಾರೆ ಅಂತ ಸಭೆಯಲ್ಲಿ ಮಾತನಾಡಿದ್ದಾರೆ. ಮಹತ್ವದ ಸಭೆ ಭಾರತೀಯ ಜನತಾ ಪಾರ್ಟಿ ಮತ್ತು ಜೆಡಿಎಸ್ ಪಕ್ಷ ಸಮಾಗಮಗೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ದೇಶದ ಭವಿಷ್ಯವನ್ನು ರೂಪಿಸ್ತಾ ಇರ್ತಕ್ಕಂಥ ಒಂದು ಮುಂದಿನ ಲೋಕಸಭಾ ಚುನಾವಣೆಯನ್ನ ಬಹಳ ಗಂಭೀರವಾಗಿ ತೆಗೆದುಕೊಂಡು ಎರಡೂ ಪಕ್ಷಗಳು ಒಗ್ಗಟ್ಟಾಗಿ ಒಂದಾಗಿ ಒಂದು ವೇದಿಕೆಗೆ ಬಂದಿರತಕ್ಕಂಥದ್ದು. ನನಗಂತೂ ವಿಶ್ವಾಸ ಇದೆ, ರಾಜ್ಯದಲ್ಲಿ ಆಗಿರ್ತಕ್ಕಂಥ ಒಂದು ಭಾರತೀಯ ಜನತಾ ಪಾರ್ಟಿ ಮತ್ತು ಜೆಡಿಎಸ್ ಪಕ್ಷದ ಸಮ್ಮಿಲನ